Hey everyone, welcome back to our channel ESS Standards. In this lecture, we are going to discuss about the important questions of technologies of renewable energy sources. Okay, subject code ನೋಡೋದಾದರೆ BEE654B ಆಯಿತಾ. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ. ವೈ ಬಿಕಾಸ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇದು ಬಿಟ್ಟರೆ ಎಕ್ಸಾಮ್ಗೆ ಅದು ಬರೋಕ್ಕೆ ಚಾನ್ಸಸ್ಸು ಇಲ್ಲ. ನೀವು ಈಸಿಯಾಗಿ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ 85+ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ನಿಮಗೆ ಮೀನ್ಸ್ ಡಯಾಗ್ರಾಮ್ಸಲ್ಲಿ ನೀವು 35+ ತೊಗೋಬೋದು ಈಸಿಯಾಗಿ. ಸೊ ಆಯಿತಾ. ಸೊ ವಿಡಿಯೋಗೆ ಹೋಗೋಣ ಮುಂಚೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮಗೆ ಇನ್ನು ನೆಕ್ಸ್ಟ್ ಸೆಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ. ಸೊ ವಿಡಿಯೋಗೆ ಹೋಗೋಣ ಮುಂಚೆ ಈ ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಿಮಗೆ ಆನ್ಸರ್ಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದು ಕೂಡ ನೋಡ್ಕೋಬೋದು. ಸೊ ಈ ಕ್ವಶನ್ಸ್ ಇದೆಯಲ್ಲ, ಈ ಕ್ವಶನ್ಸ್ಗೆ ಪ್ರತಿಯೊಂದು ಡಯಾಗ್ರಾಮ್ಸ್ ಇದೆ. ಸೊ ಆ ಡಯಾಗ್ರಾಮ್ಸ್ ಏನಾಗಿದೆ ಅಂದರೆ ಸೈಮಲ್ಟೇನಿಯಸ್ಲಿ ಕ್ವಶನ್ಸ್ ಪ್ರಕಾರ ನಾನು ಇಲ್ಲಿ ಡಯಾಗ್ರಾಮ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಬ್ಲರ್ ಇದೆ, ಇನ್ನು PDF ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೆಂಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೋಬೋದು ನೀವು. ಪ್ರತಿಯೊಂದು ಕೂಡ ಕ್ಲಾರಿಟಿಯಾಗಿ ಸಿಗುತ್ತೆ, ಓಕೆನಾ. ಸೊ ಪ್ರತಿಯೊಂದು ಡಯಾಗ್ರಾಮ್ಸ್ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಿಂದ ನೀವು ಈಸಿಯಾಗಿ ಎಕ್ಸಾಮ್ಗೆ ಡಯಾಗ್ರಾಮ್ ಥ್ರೂ ಓದ್ಕೋಬೋದು ಎಕ್ಸಾಮ್ಗೆ. ಸೊ ಆಯಿತಾ. ಮತ್ತು ಆನ್ಸರ್ಸ್ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದಕ್ಕೂ ಆನ್ಸರ್ಸ್ ಕೂಡ ನಾನು ಪ್ರತಿಯೊಂದು ಇದೇ ಏನು ಆನ್ಸರ್ಸ್ ಇದೆಯಲ್ಲ ಇದನ್ನೇ ಓದ್ಕೊಳ್ಳೋಕೆ ಟ್ರೈ ಮಾಡಿ ಆಯಿತಾ. ಈ ಆನ್ಸರ್ಸೇ ಸಾಕು ನಿಮಗೆ. ಡಯಾಗ್ರಾಮ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿ ಆನ್ಸರ್ಸ್ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇದರಲ್ಲೂ ಇದೆ, ಬಟ್ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಆ ಡಯಾಗ್ರಾಮ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ನೀವು ಈಸಿಯಾಗಿ ಕಂಪ್ಲೀಟಾಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ, ಓಕೆನಾ. ಸೊ 85+ ಮಾರ್ಕ್ಸ್ ಅಂತೂ ನೀವು 95+ ಮಾರ್ಕ್ಸ್ ಹೇಳೋಣ ಅಂತಿದೆ. ಬಟ್ ಓಕೆ, ಇಟ್ಸ್ ಓಕೆ. ಯಾಕಂದರೆ ತುಂಬ ಈಸಿ ಇದೆ ಈ ಸಬ್ಜೆಕ್ಟು. ಪ್ರತಿಯೊಂದು ಇದರಿಂದನೇ ಬರುತ್ತೆ ಎಕ್ಸಾಮ್ಗೆ. ಸೊ ಕರೆಕ್ಟ್ ಚಾಯ್ಸ್ ಮಾಡಿಕೊಂಡಿದ್ದಾರೆ ಯಾರು ತೊಗೊಂಡಿದ್ದಾರೆ ಈ ಸಬ್ಜೆಕ್ಟ್ನ. ಇಟ್ಸ್ ಓಕೆ. Model 1 ಹೋಗೋಣ. Model explain the causes of energy scarcity with the difference between the energy resource and possibility overcomes. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ಅರ್ಥ ಮಾಡ್ಕೋಬೇಕು. ಮತ್ತು ಡಿಸ್ಕಸ್ ವರ್ಲ್ಡ್ ವೈಡ್ ರಿನ್ಯೂವಬಲ್ ಎನರ್ಜಿ ಅವೈಲಬಿಲಿಟಿ, ಎಕ್ಸ್ಪ್ಲೇನ್ ದ ರೇಟ್ಸ್ ಆ್ಯಂಡ್ ವಿತ್ ನೀಟ್ ಡಯಾಗ್ರಾಮ್ ಕೂಡ ಕೊಟ್ಟಿದ್ದೀವಿ. ವೆರಿ ಇಂಪಾರ್ಟೆಂಟ್. ಈ ಒಂದು ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ ಫಾರ್ 10 ಮಾರ್ಕ್ಸ್ ಆಯಿತಾ. ಫಾರ್ 10 ಮಾರ್ಕ್ಸ್. ಇನ್ ಕೇಸ್ ಅದರ್ವೈಸ್ 7 ಮಾರ್ಕ್ಸ್ ಬಂದೇ ಬರುತ್ತೆ ಆಯಿತಾ. ನೆಕ್ಸ್ಟು ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ಡಿಫೈನ್ ಏನು ಇಷ್ಟು ಏನಿದೆಯಲ್ಲ, ಈ ಪ್ರತಿಯೊಂದಕ್ಕೂ ನೀವು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೀವು ಆಯಿತಾ. ಎಕ್ಸ್ಪ್ಲೇನ್ ಆ್ಯಂಡ್ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸಿಫೈ ಎನರ್ಜಿ ಸೋರ್ಸಸ್ ಆಫ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎನರ್ಜಿ ಸೋರ್ಸಸ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಸೋಲಾರ್ ಎನರ್ಜಿ ಮೇಲೆ ಇಂಪಾರ್ಟೆಂಟ್. ಅರ್ತ್ ಸರ್ಫೇಸ್ ಈ ಫ್ಯಾಕ್ಟರ್ ಸೋಲಾರ್ ಎನರ್ಜಿ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ ಫಾರ್ 10 ಮಾರ್ಕ್ಸ್ ಆಯಿತಾ. ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ. ಇನ್ನು 2.0 ವೀಡಿಯೋ ಹಂಗೆ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ 2.0 ವೀಡಿಯೋ ಅಂದರೆ 2.0 ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ನಾವು ಪೇಡ್ ಕೋರ್ಸಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತೀವಿ 2.0 ವೀಡಿಯೋ. ಬಟ್ ಇವಾಗ ಹಿಂಗೆ ಹೇಳ್ಬಿಡ್ತೀನಿ, ಓಕೆ. 2.0 ವೀಡಿಯೋ ಆಯಿತಾ. ಮೀನ್ಸ್ ಫುಲ್ ಒಂದು ವೀಡಿಯೋ ಆದಮೇಲೆ ಇದ್ರ ಫುಲ್ ಕಂಪ್ಲೀಟ್ 5 ಮಾಡ್ಯೂಲ್ಸ್ ಆದಮೇಲೆ ತಿರ್ಗಾ ನೆಕ್ಸ್ಟ್ ಹಂಗೆ ರಿಪೀಟ್ ಮಾಡ್ತೀನಿ. 2.0 ವೀಡಿಯೋಸ್ ಯಾರಿಗೆ ಅಂದರೆ ಬೇಸಿಕಲಿ ಫಾರ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ 50 ಮಾರ್ಕ್ಸ್ ತೊಗೊಳೋರು ಮಾತ್ರ. ಔಟ್ ಆಫ್ 100 ಅವ್ರಿಗೆ ಮಾತ್ರ ಈ 2.0 ವೀಡಿಯೋ ರೆಫರ್ ಆಗುತ್ತೆ. ಇವಾಗ ನಾನು ಏನು ಅಪ್ಲೋಡ್ ಮಾಡಿ ಪ್ರತಿಯೊಂದು ಹೋದರೆ ನಿಮಗೆ 85 + 90 ಮಾರ್ಕ್ಸ್ಗೆ ಟಾರ್ಗೆಟ್ ತೊಗೊಂಡವ್ರು ಆಯಿತಾ. 2.0 ವೀಡಿಯೋ ಕೂಡ ಇದೇ ವೀಡಿಯೋದಲ್ಲಿ ಲಾಸ್ಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಆಲ್ ಮಾಡಲ್ಸ್ ಕಂಪ್ಲೀಟಿಂಗ್ ಆದಮೇಲೆ. ಓಕೆ, ನೆಕ್ಸ್ಟ್ Model 2 ಹೋಗೋಣ. Model 2 ಅಲ್ಲಿ ಎಕ್ಸ್ಪ್ಲೇನ್ ದ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಸೋಲಾರ್ ಸೆಲ್ಸ್, ಎಫಿಷಿಯನ್ಸಿ ಆಫ್ ಸೋಲಾರ್ಸ್. ಎಲ್ಲರೂ ಓದಿದ್ದೀರಾ, 12th ಓದಿದ್ದೀರಾ ಇದೆಲ್ಲ. ನೇಮ್ ಎನಿ 3 ಸೋಲಾರ್ಸ್ ಥರ್ಮಲ್ ಕರೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ನೀಡ್ ಡಯಾಗ್ರಾಮ್. ಎಸ್, ಈಸಿ ಕ್ವಶನ್ ಇದೆಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ನೀವು ಸೆಕೆಂಡ್ ಸೆಮಿಸ್ಟರಲ್ಲಿ ಓದಿರ್ತೀರ ಪ್ರತಿ ಬ್ರಾಂಚು ಕೂಡ ಇದು. ಸೊ 10 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಈ 3 ಕ್ವಶನ್ಸಿಂದ. ಅದು ಫಸ್ಟ್ ಕ್ವಶನ್ನೇ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಇಟ್ಸ್ ಓಕೆ, ಪ್ರತಿಯೊಂದು ಓದಬೇಕಲ್ಲ ಸುಮ್ಮನೆ ಅಂತ ಹೇಳಲ್ಲ. 2.0 ವೀಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಂದು. ಎಕ್ಸ್ಪ್ಲೇನ್ ದ ನೀಟ್ ಡಯಾಗ್ರಾಮ್ ಇಲಾಸ್ಟಿಕ್ ಎಲೆಕ್ಟ್ರಿಕ್ ಆ್ಯಂಡ್ ಪವರ್ ಜನರೇಟರ್ ಪವರ್ ಪ್ಲಾಂಟ್ ಇದು ಕೊಟ್ಟಿದ್ದೀನಿ ನಿಮಗೆ ಆಯಿತಾ, ಓದ್ಕೋಬೋದು. ಡಿಸ್ಕ್ರೈಬ್ ದ ಬೇಸಿಕ್ ಆಪರೇಷನ್ಸ್ ಆಫ್ ಸ್ಟಿಲ್ಲಿಂಗ್ ಇಂಜಿನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಪರೇಷನ್ ಸೋಲಾರ್ ಪೌಂಡ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ 5 ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು, ಸಾರಿ. ಸೊ ಇದರಲ್ಲಿ 7 ಸೀರೀಸ್ ಆ್ಯಕ್ಚುಲಿ ಇದು Model 7 ಮಾರ್ಕ್ಸು. ಸೊ ಫಸ್ಟು 7 ಮಾರ್ಕ್ಸ್. ಇನ್ ಕೇಸ್ ಪೇಪರ್ ಟಫ್ ಇದ್ದರೆ ಈಸಿ ಇದ್ದರೆ ಕೂಡ 10 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಮಾಡ್ರೇಟ್ ಇದ್ದರೆ ಮಾತ್ರ 7 ಮಾರ್ಕ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟು ಇದು ಅಷ್ಟೇ ವೆರಿ ಇಂಪಾರ್ಟೆಂಟು. ಮತ್ತು ಎಕ್ಸ್ಪ್ಲೇನ್ ದ ಫ್ಲ್ಯಾಟ್ ಪ್ಲೇಟ್ ಸೋಲಾರ್ ಕಲೆಕ್ಟರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಅಷ್ಟೇ 7 ಮಾರ್ಕ್ಸ್. ಈ ಕ್ವಶನ್ ಈ 3 ಬರುತ್ತೆ. ಇದರಲ್ಲಿ 7 ಮಾರ್ಕ್ಸ್ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇವನಲ್ಲಿ 20 ಔಟ್ ಆಫ್ 20 ಈಸಿಯಾಗಿ ನೀವು ತೊಗೋಬೋದು. ಡಿಫಿಕಲ್ಟ್ ಎಲ್ಲಾಗುತ್ತೆ ಅಂತ ನಾನು ಹೇಳ್ತೀನಿ. 14 ಮಾರ್ಕ್ಸ್ ಎಲ್ಲಿ ತೆಗಿಬೇಕು ಅಂತ ತೆಗಿಯೋಕ್ಕಾಗುತ್ತೆ ಅಂತ. ಡಿಸ್ಕಸ್ ದ ಕನ್ಸಿಡರೇಷನ್ ಆಫ್ ಗೈಡ್ಲೈನ್ಸ್ ಆಫ್ ಎ ಟರ್ಬನ್ ಸೈಟ್ ಆಯಿತಾ. ಸೆಲೆಕ್ಷನ್ಸ್ ಆಫ್ ವರ್ಲ್ಡ್ ವೈಡ್ ಎನರ್ಜಿ ಸಿನಾರಿಯೋ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗಿರ್ತೀವಲ್ಲ. ಲೀಸ್ಟ್ ಫ್ಯಾಕ್ಟರ್ಸ್ ಆಫ್ ವಿಂಡ್ ಟರ್ಬೈನ್
ಸೈಟ್ ಸೆಲೆಕ್ಷನ್ನು ಮತ್ತು ಇಂಪಾರ್ಟೆನ್ಸ್ ವೈಲ್ಡ್ ರಿಸೋರ್ಸ್ ಅಸೈನ್ಮೆಂಟ್ ಆಫ್ ಅರ್ಬನ್ ಸೈಟ್ ಸೆಲೆಕ್ಷನ್ ಅಷ್ಟು ವೆರಿ ಇಂಪಾರ್ಟೆಂಟ್ ಆಗಿದೆ. ಇನ್ ದಿಸ್ 3 ಆಫ್ ದ ಕ್ವಶನ್ 1 ಆಫ್ ದ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ 10 ಮಾರ್ಕ್ಸ್, ಫಾರ್ 7 ಮಾರ್ಕ್ಸ್ ಆಯಿತಾ, ಫಾರ್ 7 ಮಾರ್ಕ್ಸ್. ಲೀಸ್ಟ್ ಅಡ್ವಾಂಟೇಜಸ್ ಆಫ್ hydrogen energy, explain the hydrogen production of technologies, different methods of hydrogen storage. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಹೈಡ್ರೋಜನ್ ಮೇಲೆ ತುಂಬ ಕೇಳ್ತಾರೆ. ಸೊ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಆಗಿರುತ್ತೆ ಫಾರ್ 7 ಮಾರ್ಕ್ಸ್, ಒಂದು ಕ್ವಶನ್ ಮಾತ್ರ ಫಿಕ್ಸ್ ಆಗಿರುತ್ತೆ ಎಕ್ಸಾಮ್. ಸೊ ಆಯಿತಾ, ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಡಬಲ್ ಫ್ಲಾಶ್ ಟೈಪ್ ಜಿಯೋಥರ್ಮಲ್ ಎಲೆಕ್ಟ್ರಿಕ್ ಪವರ್ ಜನರೇಷನ್, ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ವಾಟರ್ ಸೈಕಲ್ ವೇಸ್ಟ್ ರಿಕವರ್. ಇನ್ ದಿಸ್ ಟೂ ಆಫ್ ದ ಕ್ವಶನ್, ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಫಾರ್ ದ 7 ಮಾರ್ಕ್ಸ್ ಆಯಿತಾ. ಸೊ ಈ ಮಾಡೆಲ್ ಅಷ್ಟೇ ನೀವು ಮಾಡೆಲ್ 4 20ಗೆ 20 ಈಸಿಯಾಗಿ ತೊಗೋಬೋದು. ಓಕೆನಾ. ಸೊ ಮಾಡೆಲ್ 4 ಹೋಗಿ ನಾನು ಮುಂಚೆ ನಾನು ಏನೇನು ಕಂಟೆಂಟ್ ಕೊಡ್ತೀನಿ ಪ್ರತಿಯೊಂದು ನೀವು ನೋಡ್ತಿದ್ದಾರೆ ಇದುವರೆಗೂ, ಅಂದರೆ ಇದು ತುಂಬ ಹೆಲ್ಪ್ ಆಗ್ತಿದೆ ಅನ್ಕೊಂಡಿದ್ದೀನಿ ನಿಮಗೆ ಪ್ರತಿಯೊಬ್ಬರಿಗೆ. ಸೊ ನಿಮಗೆ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನೆಕ್ಸ್ಟ್ ಏನು ನೀವು 7th ಸೆಮ್ಗೆ ಹೋಗ್ತೀರಾ ಅವು ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಇದೇ ಥರ ಮಾಡ್ತೀನಿ, ನಮ್ಗೆ ಮೋಟಿವೇಶನ್ ಸಿಗುತ್ತೆ. ನಮ್ಮ ಟೀಮ್ಗೆ ಪ್ರತಿಯೊಬ್ಬರಿಗೂ ನಾವು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಆಯಿತಾ. ಸೊ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ, ನೋ ವರೀಸ್. ಓಕೆ, ವೀಡಿಯೋ ಹೋಗೋಣ ಮಾಡೆಲ್ 4ಗೆ. ವಿತ್ ಅ ನೀಟ್ ಸ್ಕೆಚ್ ಆಫ್ ಎಕ್ಸ್ಪ್ಲೇನ್ ದ ಅಪ್ ಡ್ರಾಫ್ಟು ಡೌನ್ ಡ್ರಾಫ್ಟು ಗ್ಯಾಸ್ ಫೇರ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೊಂದೇ ಬರುತ್ತೋ, ಇದೇ ಕ್ವಶನೇ ಬರುತ್ತೆ ಎಕ್ಸಾಮ್ಗೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಫಾರ್ 7 ಮಾರ್ಕ್ಸ್ ಏನಲ್ಲ 10 ಮಾರ್ಕ್ಸು. ಓಕೆ, ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಸಿಂಗಲ್ ಬೇಸನ್ ಆಫ್ 2 ಬೇಸನ್ ಪವರ್ ಪ್ಲಾಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಅಷ್ಟೇ. ಸೊ ಇನ್ ದಿಸ್ 2 ಆಫ್ ದ ಕ್ವಶನ್ 1 ಆಫ್ ದ ಕ್ವಶನ್ ಕರೀನ್ ಎಕ್ಸಾಮ್ ಫಾರ್ 10 ಮಾರ್ಕ್ಸ್ ಆಯಿತಾ. ಮತ್ತು ಎಕ್ಸ್ಪ್ಲೇನ್ ಸಿಂಗಲ್ ಬೇಸನ್ ಇದಷ್ಟೇ ಸೇಮ್ ಅದೇ ಥರ ಇದೆ. ಅದು ಐಡಲ್ ಪವರ್ ಮೇಲೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಡಿಸ್ಕ್ರೈಬ್ ಕ್ಲೀನಿಂಗು, ಕೂಲಿಂಗ್ ಇವೆಲ್ಲ ಇರುತ್ತೆ. ಸೊ ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮ್. ಸೊ ಆ್ಯಕ್ಚುಲಿ ಇದರಲ್ಲಿ ಟಾಪಿಕ್ಸ್ ಏನಿಲ್ಲ, ಬಟ್ ನನಗೆ ಯಾಕೋ ಇನ್ನೊಂದು ಟಾಪಿಕ್ ಇದೆ ಅದ್ರ ಮೇಲೆ ಕೊಡ್ಬೋದು ಅನ್ನಿಸ್ತಿದೆ, ಬಟ್ ಅದ್ರ ಮೇಲೆ ಕೊಟ್ಟಿಲ್ಲ ಅಂದರೆ ನಿಮಗೆ ಈಸಿಯಾಗಿ 20 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಆ ಟಾಪಿಕ್ ಏನು ಕೊಟ್ಟರೆ 14 ಮಾರ್ಕ್ಸ್ ಅಂತೂ ಖಂಡಿತ ಎಕ್ಸಾಮ್ಗೆ ಬಂದೇ ಬರುತ್ತೆ ಆಯಿತಾ. ಸೊ ನೀವು ಇದನ್ನೇ ಓದೋಕ್ಕೋ ಟ್ರೈ ಮಾಡಿ ಆಯಿತಾ. ನಿಮಗೇನು ಬೇಕಾಗಿಲ್ಲ, 20 ಆರಾಮಾಗಿ ತೊಗೋಬೋದು ಈ ಮಾಡಲಲ್ಲಿ ಆಯಿತಾ. ಮಾಡೆಲ್ 5ಅಲ್ಲಿ ರ್ಯಾಂಕ್ಲೆಸ್ ಸೈಕಲ್ ವಿತ್ ನೀಟ್ ಸ್ಕೆಚ್, ಈ ಮಾಡಲಲ್ಲೇ 14 ಮಾರ್ಕ್ಸ್ ತೊಗೊಳಕ್ಕಾಗೋದು. ವೈ ಬಿಕಾಸ್ ಇದರಲ್ಲಿ ತುಂಬ ಟಾಪಿಕ್ಸ್ ಇದ್ದೇ ಇದೆ. ಸೊ ಅದರಿಂದ ನಾನು ಕಡಿಮೆ ಮಾಡಿಕೊಟ್ಟಿದ್ದೀನಿ 14 ಮಾರ್ಕ್ಸಿಗೆ. ಸೊ ಆಯಿತಾ, ಎಕ್ಸ್ಪ್ಲೇನ್ ದ ಆಸ್ಕಿಲೇಟಿಂಗ್ ವಾಟರ್, ಇದು ಅಷ್ಟೇ. ಕಾಲಮ್ ಆಫ್ ಡಿವೈಸ್ ಆಫ್ ಹಾರ್ನೆಸಿಂಗ್ ಸಿ ವೇವ್ ಎನರ್ಜಿ ಐತೆ ವೆರಿ ಇಂಪಾರ್ಟೆಂಟ್. ಶಾರ್ಟ್ನೆ ಫಾರ್ ಸಿ ವೇವ್ ಎನರ್ಜಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಕ್ವಶನ್, ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಎವಾಲ್ಯೂಟ್ ಫೀಸಿಬಿಲಿಟಿ ವೇವ್ ಎನರ್ಜಿ ಅವೈಲಬಿಲಿಟಿ ಇನ್ಕ್ಲೂಡಿಂಗ್ ಇಟ್ಸ್ ಇಂಪ್ಯಾಕ್ಟ್ ಎಕನಾಮಿ ವ್ಯಾಲಿಡಿಟಿ ಐತೆ ವೆರಿ ಇಂಪಾರ್ಟೆಂಟ್. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ವೇವ್ ಪವರ್. ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಐತೆ. ಸೊ ಮಾಡೆಲ್ 5 ಕೂಡ ನೀವು ಈಸಿಯಾಗಿ 14 ಮಾರ್ಕ್ಸ್ ತೊಗೋಬೋದು ಆಯಿತಾ. ನೀವು 20 ಔಟ್ ಆಫ್ ಬೇಕು ಅಂದರೆ ನಂಗೆ ಜಸ್ಟ್ ನೀವು ನಮ್ಮ ಗ್ರೂಪ್ ಇದೆಯಲ್ಲ ವಾಟ್ಸಪ್ ಗ್ರೂಪಲ್ಲಿ, ನಮ್ಮ ವಾಟ್ಸಪ್ ಗ್ರೂಪಲ್ಲೋ ಟೆಲಿಗ್ರಾಮಲ್ಲೋ ಇನ್ಸ್ಟಾಗ್ರಾಮ್ ಎಲ್ಲೋ ಒಂದು ಹತ್ರ ಒಂದು ಮೆಸೇಜ್ ಹಾಕಿದ್ರೆ ನಾನು 20 ಏನು ಬೇಕು ಅಂದರೆ ಸಪ್ರೇಟ್ ಒಂದು ವೀಡಿಯೋ ಹಾಕ್ಬಿಡ್ತೀನಿ ಆಯಿತಾ. ಸೊ ಇದಾಗಿತ್ತು ರೆಗ್ಯುಲರ್ ವೀಡಿಯೋ. ಇವಾಗ 2.0 ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹೈ ಸ್ಟೂಡೆಂಟ್ಸ್, 2.0 ಅಂದರೆ ಎಕ್ಸಾಮ್ಗೆ ಓದೋಕ್ಕಾಗ್ತಿಲ್ಲ ಅಂತ ಅರ್ಥ ನಿಮಗೆ. ಓಕೆನಾ, ಎಕ್ಸಾಮ್ಗೆ ಓದೋಕ್ಕಾಗಿಲ್ಲ, ತುಂಬ ಕ್ವಶನ್ಸ್ ಇದ್ದಾವೆ, ಬಟ್ ನಮಗೆ ತುಂಬ ಈಸಿ, ನಮ್ಗೆ 5-6 ಕ್ವಶನ್ಸ್ ಕೊಡಿ ಸರ್ ಅಂತ ಹೇಳಿದರೆ ನಾನು ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ನೋಡ್ಕೋಬೋದು. ಸೊ ಇವಾಗ 2.0 ವೀಡಿಯೋ ನೋಡ್ತಿದ್ದೀರಲ್ಲ, ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯಿತಾ. ಸೊ ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಇದು ಏನು ಇಂಪಾರ್ಟೆಂಟ್ ಇದೆ ಅಂದರೆ ಈ ಫಸ್ಟ್ ಕ್ವಶನ್ಸ್, ಈ ಫಸ್ಟ್ 2 ಅಲ್ಲಿ ಇದರಲ್ಲಿ ಸನ್ ವಿತ್ ನೀಟ್ ಸ್ಕೆಚ್ ಬೇಕಾಗಿಲ್ಲ. 1 ಮಿನಿಟ್, ಒಂದು ಕ್ವಶನು ರಿನ್ಯೂವಬಲ್ ವರ್ಲ್ಡ್ ವೈಡ್ ಇದು ಬೇಕಾಗಿಲ್ಲ. 2 ಕ್ವಶನ್ಸು ಫಸ್ಟಲ್ಲಿ ಈ 2 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ನೀವು ತೊಗೋಬೋದು ಮಾರ್ಕ್ಸ್ ಹೇಳಲ್ಲ, ಬಟ್ ಯಾಕಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಕೂಡ ಇದನ್ನೇ ನೋಡ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಈ ಕ್ವಶನ್ ಏನು ಬೇಕಾಗಿಲ್ಲ ಎಕ್ಸಾಮ್ಗೆ. ಮತ್ತು ರಿಸೋರ್ಸ್ ಆಫ್ ಎಫೆಕ್ಟಿಂಗ್ ಅಪ್ಲಿಕೇಶನ್ ಆಫ್ ಸೋಲಾರ್ ಥರ್ಮಲ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದೊಂದು ಕ್ವಶನ್ನು 1, 2 ಆಯಿತಾ. ಸೊ ಇದರಲ್ಲಿ ನಿಮಗೆ 14 ಮಾರ್ಕ್ಸ್ ಇಲ್ಲಾಂದರೆ 10 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ತುಂಬ. 10 ಮಾರ್ಕ್ಸು ಇಲ್ಲಾಂದರೆ 14 ಮಾರ್ಕ್ಸು ಅಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾಡೆಲ್ ಹೋಗೋಣ. ಏನು ಸರ್ ಈ ಥರ ಕೊಡ್ತಿದ್ದಾರೆ ಅಂದರೆ ಅಷ್ಟೇ ಇರುತ್ತೆ, ಯಾಕಂದರೆ 2.0 ಬಿಡಲ್ವಾ, ನಾನು ತುಂಬ ಕಡಿಮೆ ಕ್ವಶನ್ಸ್ ಕೊಡ್ತೀನಿ, 2 ಕ್ವಶನೇ ಕೊಡ್ತೀನಿ. 4 ಕ್ವಶನಲ್ಲಿ ಓದ್ಬಿಟ್ರೆ ನಿಮಗೆ 14 ಮಾರ್ಕ್ಸ್ ಬಂದುಬಿಡುತ್ತೆ ಈಚ್ ಮಾಡೆಲು. ಆದಮೇಲೆ ನೆಕ್ಸ್ಟ್ 2 ಮಾಡಲು 28 ಮಾರ್ಕ್ಸ್ ಬಂದು ಇನ್ನೊಂದು ಕ್ವಶನ್ ಓದ್ಬಿಟ್ರೆ ಆರಾಮ್ ಪಾಸೇ ಆಗಿಬಿಡ್ತಾರೆ. ಸೊ ಅದರಿಂದ ಆಯಿತಾ. ಎಕ್ಸ್ಪ್ಲೇನ್ ದ ಇದು ವೆರಿ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಯಾವುದೋ ಓದೋಕೆ ಹೋಗ್ಬೇಡಿ, ವೆರಿ ಇಂಪಾರ್ಟೆಂಟ್. ಇದೊಂದು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಫಿಕ್ಸ್ ಕ್ವಶನ್ ಇಲ್ಲೇ 7 ಮಾರ್ಕ್ಸು ಇಲ್ಲಾಂದರೆ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಸೊ ಮಾಡ್ಯೂಲ್ 2 ಅಲ್ಲಿ ಮತ್ತು ಇಷ್ಟು ಓದಿದ್ರೆ ನಿಮಗೆ ಇನ್ನೊಂದು 10 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಓದೋದು ಬೇಕಾಗಿಲ್ಲ ನಿಮಗೆ. ಮಾಡ್ಯೂಲ್ 3 ಹೋಗೋಣ. ಸೊ ಡಿಸ್ಕಸ್ ದ ಆಪರೇಟಿಂಗ್ ಗೈಡ್ಲೈನ್ಸ್ ಟರ್ಬನ್ ಸಿಟಿ. ಇದರಲ್ಲಿ 3 ಓದಬೇಕು ನೀವು, 3 ಓದಿದ್ರೆ ನಿಮಗೆ ಇಲ್ಲಿ 7 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಹೈಡ್ರೋಜನ್ ಪ್ರೊಡಕ್ಷನ್, ಇದರಲ್ಲಿ 2 ಕ್ವಶನ್ಸ್ ಮಾಡಿದ್ರೆ ಸಾಕು. ಅಡ್ವಾಂಟೇಜಸ್ ಒಂದು ಓದಿ, ಮತ್ತು ಹೈಡ್ರೋಜನ್ ಪ್ರೊಡಕ್ಷನ್ ಟೆಕ್ನಾಲಜಿ ಮೆಥಡ್ಸ್ 2 ಕ್ವಶನ್.
ಇವೆರಡು ಕ್ವಶನಲ್ಲಿ ನಿಮಗೆ ಆರಾಮಾಗಿ 14 ಮಾರ್ಕ್ಸ್ ಇದು ಮತ್ತು ಈ ಪಾರ್ಟ್ ಎರಡು ಸೇರಿ 14 ಮಾರ್ಕ್ಸ್ ಬಂದುಬಿಡುತ್ತೆ ಮಾಡ್ಯೂಲ್ 3ಅಲ್ಲಿ. ಇನ್ನು ಮಾಡ್ಯೂಲ್ 4ಅಲ್ಲಿ ಇದೊಂದು ಫಿಕ್ಸ್ ಕ್ವಶನ್, ಇದೊಂದೇ ಓದಿ ಲೈಕ್ 10 ಮಾರ್ಕ್ಸ್ ಕೊಡ್ಬೋದು ಅನ್ಕೊತಾ ಇದ್ದೀನಿ. ಸೊ ನೋಡೋಣ, 14 ಮಾರ್ಕ್ಸ್ ಕೊಡಬಾರ್ದು ದೇವ್ರೆ ಅಂತ ಕೇಳ್ಕೊಬೇಕು ನಾವೆಲ್ಲರೂ ದೇವ್ರಿಗೆ ಅಷ್ಟೇ. ಯಾಕಂದರೆ 7 ಮಾರ್ಕ್ಸ್ ಸೀರೀಸ್ ಕೊಟ್ಬಿಡ್ಬಾರ್ದಲ್ಲ. ಮತ್ತು ಅದೊಂದು ಆಯಿತಾ, 10 ಮಾರ್ಕ್ಸ್ ಬಂತ. ಮತ್ತು ಇದೊಂದು ಕ್ವಶನು ಅದು ಐಡಲ್ ಪವರ್ ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 10 ಮಾರ್ಕ್ಸ್ ಅಂತ ಈ ಮಾಡ್ಯೂಲಲ್ಲಿ 2 ಕ್ವಶನಲ್ಲಿ 1 ಕ್ವಶನ್ ಬಂದೇ ಬರುತ್ತೆ. ಸೊ ಮಾಡ್ಯೂಲ್ 5 ನೋಡೋದಾದರೆ ಅದು ಫಸ್ಟ್ ಕ್ವಶನ್ ಅಂತ ಹೇಳಲ್ಲ, ಇದರಲ್ಲಿ ಯಾವುದು ಅಂತ ಹೇಳೋಕ್ಕಾಗಲ್ವ ನಿಮಗೆ, ಆದರೂ ಹೇಳ್ತೀನಿ. ಒಂದು ಕ್ವಶನು ಮತ್ತು ಇದೊಂದು ಕ್ವಶನ್. ಸೊ ಓಕೆ, ಈ 2 ಕ್ವಶನ್ಸ್ ಓದ್ಕೊಳ್ಳಿ ಸರ್. ಇದೊಂದು ಓದ್ಕೊಳ್ಳಿ, ಸಿ ವೇವ್ ಎನರ್ಜಿ. ಈ 3 ಕ್ವಶನ್ಸಲ್ಲಿ 1 ಕ್ವಶನ್ ಅಂತೂ ಬಂದೇ ಬರುತ್ತೆ ಫಾರ್ 7 ಮಾರ್ಕ್ಸ್ ಆಯಿತಾ. ಇಷ್ಟು ಓದಿದರೆ ನಿಮಗೆ ನಾನು ಖಂಡಿತ ಹೇಳ್ತೀನಿ 2.5 ವಿಡಿಯೋದಲ್ಲಿ ನೀವು ಪಾಸ್ ಆಗಿಬಿಡ್ತೀರಾ. ಇನ್ನೊಂದು ನೋಡು, ನಾವು ಆನ್ಸರ್ಸ್ ಕೂಡ ಅಪ್ಲೋಡ್ ಆನ್ಸರ್ಸ್ ಏನು ಕೊಟ್ಟಿದ್ದು ನೋಡು. ಕಾಸಸ್ ಅಂದರೆ ಏನು, ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಅಂತ, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್, ಪ್ರತಿಯೊಂದು ಇದೇ ಥರ ಇದೆ. ನಾವು ಟೈಪ್ಸ್ ಕೂಡ ಕೊಟ್ಟಿದ್ದೀನಿ, ಏನು ಕೊಟ್ಟಿದ್ದೀನಿ ಅಷ್ಟೇ ಬರೀರೋಗು, ಅಷ್ಟು ಬರೆದ್ರೆ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ನಾನೊಬ್ಬ ಲೆಕ್ಚರಾಗಿ ಹೇಳ್ತಿದ್ದೀನಿ, ಇಷ್ಟೇ ಸಾಕು, ಇಷ್ಟು ಬರೆದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಪಾಸ್ ಆಗ್ತೀರ. ಅದನ್ನ ಎಲಾಬ್ರೇಟ್ ಮಾಡಿ ಬರೀಬೇಕಷ್ಟೇ. ನೋಡಿ, ಇವಾಗ ಏನಂದರೆ, ಇವಾಗ ತೊಗೊಳ್ಳಿ, ಒಂದು ವಾಟರ್ ಅಂದರೆ ಏನು, ವಾಟರ್ ಅಂದರೆ ನೀರು, ವಾಟರ್ ಕ್ಯಾನ್ ಫ್ಲೋ ಆಯಿತಾ, ವಾಟರ್ ಕ್ಯಾನ್ ಮೇಲಿಂದ ಬೀಳ್ಬೋದು, ಹೋಗ್ಬೋದು. ಆದರೆ ತುಂಬ ಅಂದರೆ ವಾಟರ್ ಒಂದೇ ಇದೆ, ಬಟ್ ತುಂಬ ಆದರೆ ಆ್ಯಡ್ ಮಾಡ್ತಿದ್ದೀವಲ್ಲ. ವಾಟರ್ ಕ್ಯಾನ್ ಡ್ರಿಂಕು, ವಾಟರ್ ಕ್ಯಾನ್ ಯೂಸ್, ಆ ಥರ ಎಲಾಬ್ರೇಟ್ ಮಾಡ್ತಾ ಇರಬೇಕು ಆ ಕ್ವಶನ್ನ. ಅವಾಗ ಏನು ಅನಿಸುತ್ತೆ ಅಂದರೆ ಟೀಚರ್ಗೂ ಅನಿಸುತ್ತೆ, ಓ ಈ ರೋಡ್ ಸಮಥಿಂಗ್, ಸೊ ವಿ ವಾಂಟ್ ಟು ಗಿವ್ ಮಾರ್ಕ್ಸ್ ಅಂತ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಜಸ್ಟ್ ಒಂದು 2 ಲೈನ್ ಬರೆದ್ಬಿಟ್ರೆ ಕೊಡಲ್ಲ ಆಯಿತಾ. ಮತ್ತು ಡೈಗ್ರಾಮ್ ವೆರಿ ಇಂಪಾರ್ಟೆಂಟ್ ಇರುತ್ತೋ. ಡೈಗ್ರಾಮ್ ಪ್ರತಿಯೊಬ್ಬರು ಎಕ್ಸಾಮ್ಗೆ ನೀಟಾಗಿ ಓದಬೇಕು, ಬರೀಬೇಕು. ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ. ಎಕ್ಸಾಮ್ ಆದಮೇಲೆ ನಿಮ್ಗೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸಾಮ್ ಹೆಂಗಾಯಿತು ಅಂತ. ಆನ್ಸರ್ಸ್ ಕೂಡ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.